ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಟ್ರಂಪ್ ಅವರು ದಿನ ಎದ್ದು ಬೆಳಿಗ್ಗೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ನನ್ನಿಂದನೇ ಎಲ್ಲ ನಡೀತಾ ಇದೆ, ನಾನು ಮೋದಿ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಣಾಮ ಮಾಡಬಹುದು ಅಂದಾಗ ಅವಾಗ ದೇಶದ ಮರ್ಯಾದೆ ಏನು ಹಾಳಾಗಲ್ವಾ? ನಾವು ಹೇಳೋದು ಬಿಡಿ, ವಿದೇಶದಿಂದ ಬಂದಂಥ ತಜ್ಞರು ಯಾರಿದ್ದಾರೆ ಅವ್ರು ಈ ಸಮಿಟ್ ಬಗ್ಗೆ ಏನು ಹೇಳಿದ್ದಾರೆ, ಅವಾಗ ಮರ್ಯಾದೆ ಹೋಗಿಲ್ವಾ? ಏನು ಇದು ಹುಡುಗಾಟ? ಇದು ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ಯಾರು ಪ್ರತಿಭಟನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲ. ಈಗ ಚೈನಾಗೆ ಇವರು ಭೂಮಿ ಬಿಟ್ಕೊಟ್ಟಾಗ ಅವಾಗ ದೇಶದ ಮರ್ಯಾದೆ ಹಾಳಾಗಿಲ್ವಾ? ಆಪರೇಷನ್ ಸಿಂಧೂರ್ ಬಗ್ಗೆ ಏನು ನಿಮ್ಮ ಕದನ ವಿರಾಮ ಆಗಿದೆ ಅಂದ್ಬಿಟ್ಟು ಅಮೆರಿಕಾದವ್ರು ಹೇಳ್ತಾರೆ, ಅವಾಗ ನಿಮ್ಮ ಮರ್ಯಾದೆ ಏನಾಗಿಲ್ವಾ? 50% 60% ಟ್ಯಾರಿಫ್ ಹಾಕ್ತಾರೆ, ತೆರಿಗೆ ಹಾಕ್ತಾರೆ ನಮ್ಮ ಮೇಲೆ, ಅವಾಗ ದೇಶದ ಮರ್ಯಾದೆ ಏನಾಗಿಲ್ಲ? ಸುಮ್ಮನೆ ನೋಡಿ, ಯಾರೋ ಒಬ್ರು 4 ಜನ ಏನೋ ಮಾಡ್ತಾರೆ ಅಂದ ತಕ್ಷಣನೇ ಅದು ನೀವು ರಾಹುಲ್ ಗಾಂಧಿ ಅವ್ರ ಮೇಲೆ ಹಾಕೋದು ಸರಿಯಲ್ಲ. ಆಯ್ತು, ಏನೋ ಅವರು ಹುಡುಗರು ಮಾಡಿರ್ತಾರೆ, ಇವ್ರು ಬಿಜೆಪಿ ಅವರು ಮಾಡಿದಾರಲ್ಲ. ಬಿಜೆಪಿ ಅವರು ಯಾವಾಗ ವಿದೇಶಕ್ಕೆ ಹೋಗಿ ಪ್ರಧಾನಮಂತ್ರಿ ಅವರು ತಮ್ಗೆ ನೆನಪಿರ್ಬೋದು, ಪ್ರಧಾನಮಂತ್ರಿ ಅವರು ಏನು ಹೇಳಿದ್ರು, ಹಿಂದೆ ಭಾರತೀಯರ ಹುಟ್ಟಕ್ಕೆ ನಾಚಿಕೆ ಬರ್ತಾ ಇತ್ತು ನಮಗೆ ಅಂತ ಹೇಳ್ತಾರೆ. ಅವಾಗ ನಮ್ಮ ದೇಶದ ಮರ್ಯಾದೆ ಹಾಳಾಗಿಲ್ಲ ಸ್ವಾಮಿ. ಏನೇ ಇದ್ರು ತಪ್ಪು ಮಾಡಿದ್ರೆ ಅದು ಪಾರ್ಟಿ ವಿಲ್ ಟೇಕ್ ಆಕ್ಷನ್ ಇಫ್ ಇಟ್ ಡೀಮ್ಸ್ ರೈಟ್. ಬಟ್ ಇವರೆಲ್ಲ ಏನೋ ಭಾಳ ಇವ್ರು ಏನೂ ಮಾಡೇ ಇಲ್ಲ ಅಂದಂಗೆ ಹೇಳ್ತಾ ಇದಾರಲ್ಲ. ಇವಾಗ ದಿನನಿತ್ಯ ನಮ್ಮ ದೇಶದ ಮರ್ಯಾದೆ ಹರಾಜು ಆಗ್ತಾ ಇದೆ ಅಲ್ಲ, ಅವಾಗಿಲ್ವಾ? ಯಾವುದು ಪಾವರ್ಟಿ ಇಂಡೆಕ್ಸ್ನಲ್ಲಿ ನಮ್ಮ ಸ್ಥಾನಮಾನ ನೋಡಿ, ನಮ್ಮ ಪಾಸ್ಪೋರ್ಟ್ ಶಕ್ತಿ ಏನಿದೆ ನಮ್ಮ ನೋಡಿ, ಡಾಲರ್ ಬೆಲೆ ಎಷ್ಟಾಗಿದೆ ಅದು ನೋಡಿ, ಅದಕ್ಕೆ ರೀ ದೇಶದ ಮರ್ಯಾದೆ. ಯಾರೋ 4 ಹುಡುಗರು ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ದೇಶದ ಮರ್ಯಾದೆ ಅಂತಲ್ಲ. ಇಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ.